ಏನು ಮುಂಬರುವ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಗ್ಯಾರಂಟಿ ಯೋಜನೆಗಳು ರವಿಯವರು ಕೂಡ ಅದರಲ್ಲಿ ಪಾಲುದಾರರಾಗಿ ಇವತ್ತು ಬ್ಲಾಕ್ ಅಧ್ಯಕ್ಷರಾಗಿ ಮಂಚೇಗೌಡ ರವಿಯವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮತ್ತು ಈ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಮತ್ತು ತನ್ನೀರ್ ಶೆಟ್ಟರು ಅವರು ಮತ್ತು ನಗರಾಧ್ಯಕ್ಷರಾದಂಥ ಮೂರ್ತಿಯವರು ಮತ್ತು ಎಲ್ಲ ನಗರ ಪಾಲಿಕೆ ಎಲ್ಲ ಮಾಜಿ ಸದಸ್ಯರುಗಳು, ಮಾಜಿ ಮೇಯರ್ಗಳು ಮತ್ತು ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ಮತ್ತು ಈ ಎಲ್ಲ ಈ ಏನು ಚಾಮರಾಜ ಬ್ಲಾಕಿನ ಎಲ್ಲ ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ವಾರ್ಡ್ ಮುಖಂಡರುಗಳು, ಇವತ್ತು ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಇವತ್ತು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಭಾರಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ರವಿಯವ್ರಿಗೆ ಹಲವಾರು ಅವ್ರಿಗೆ ಅನುಭವ ಇದೆ. ಏಕೆ ಹಿಂದೆ ಈ ಚಾಮರಾಜ ಈ ಬ್ಲಾಕ್ ಅಧ್ಯಕ್ಷರು ಶಿವಮಾದಣ್ಣವರು ಇದ್ದಂಥ ಟೈಮಲ್ಲಿ ಅವರು ಉಪಾಧ್ಯಕ್ಷರಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಹಿಂದೆ JDS ಅಲ್ಲಿ ಇದ್ದಂಥ ಹಿಂದೂ ಸುಧಾ ಅವರು ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾಗಿ 25-30 ವರ್ಷಗಳಿಂದ ಪಕ್ಷ ಚಟುವಟಿಕೆಗಳಲ್ಲಿ ಅವರು ರಾಜಕಾರಣದಲ್ಲಿದ್ದು ಅವರು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಮಂಚೇಗೌಡ ರವಿಯವರು ಇಂದಿರಾ ಗಾಂಧಿ ಬ್ಲ್ಯಾಕ್ ಅಧ್ಯಕ್ಷರಾಗಿ ಒಂದು ಅಧಿಕಾರ ವಹಿಸ್ಕೊಂಡಿದ್ದಾರೆ. ಮೊದಲಿಗೆ ನಾನು ಈ ಒಂದು ಇಂದಿರಾ ಗಾಂಧಿ ಬ್ಲ್ಯಾಕ್ ಅಧ್ಯಕ್ಷರಾಗಿ ನೇಮಕ ಮಾಡಿದಂಥ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಗರ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸ್ಥಳೀಯ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಈ ಎಲ್ಲ ಇಂದಿರಾ ಗಾಂಧಿ ಬ್ಲ್ಯಾಕ್ನ ಎಲ್ಲ ಪದಾಧಿಕಾರಿಗಳ ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರು, ಮಾಜಿ ಮೇಯರ್ಗಳ ಒಂದು ಸಮ್ಮುಖದಲ್ಲಿ ಇವತ್ತು ಅಧಿಕಾರ ಪಡೆದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಪಕ್ಷದ ಸಂಘಟನೆ ಮತ್ತು ಪಕ್ಷದ ಜವಾಬ್ದಾರಿಯನ್ನು ವಹಿಸಿ ಆದಷ್ಟು ಯಶಸ್ವಿಯಾಗಿ ಮುಂದಿನ ಏನು ನಗರ ಪಾಲಿಕೆ ಚುನಾವಣೆ ಇದೆ, ಆ ಚುನಾವಣೆ ಸಂದರ್ಭದಲ್ಲಿ ಇವರು ವಿಭಾಗಕ್ಕೆ ಬರುವಂಥ 10 ವಾರ್ಡಲ್ಲೂ 10 ಕೂಡ ನಗರ ಪಾಲಿಕೆ ಸದಸ್ಯರಾಗಿ ಗೆಲ್ಲಿಸುವಂಥ ಜವಾಬ್ದಾರಿ ಭಾಳಷ್ಟು ಈಗ ಇಂದಿರಾ ಗಾಂಧಿ ಬ್ಲ್ಯಾಕ್ ಅಧ್ಯಕ್ಷರ ಮೇಲಿದೆ. ಇದು ಪೂರೈಸ್ತಾರೆ ಅಂತೇಳಿ ನನ್ನಂದು ಆರೈಸಿ ಈ ಒಂದು ನೇಮಕ ಮಾಡಿದಂಥ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರಿಗೂ ಮತ್ತು ಸಿದ್ದರಾಮಯ್ಯ ಅವ್ರಿಗೂ, ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಸ್ಥಳೀಯ ಶಾಸಕರಾದ ಹರೀಶ್ ಗೌಡ್ರಿಗೂ ಮತ್ತು ನಗರ ಅಧ್ಯಕ್ಷರಾದ ಮೂರ್ತಿಯವ್ರಿಗೂ ವಂದಿಸುತ್ತಾ ನಾನು ಅವರಿಗೆ ಶುಭ ಹಾರೈಸ್ತೇನೆ. ಈ ದಿನ ನಮ್ಮ ಇಂದಿರಾ ಕಾಂಗ್ರೆಸ್ ಭವನದಲ್ಲಿ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷನಾಗಿ ನಾನು ಪದಗ್ರಹಣವನ್ನು ಮಾಡಿದ್ದೇನೆ. ಈ ದಿನ ಬಂದಿರತಕ್ಕಂತಹ ಎಲ್ಲ ನನ್ನ ಹಿತೈಷಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಆರ್ ಮೂರ್ತಿಯವರು, ಹಾಗೆ ನಮ್ಮ ಮಾಜಿ ಸಚಿವರಾದ ತನ್ನೀರ್ ಶೆಟ್ಟರವರು, ಹಾಗೆ ನನ್ನ ಶಾಸಕರಾದ ಹರೀಶ್ ಗೌಡ್ರು ಈ ಕಾರ್ಯಕ್ರಮಕ್ಕೆ ತುಂಬ ಮೆರುಗನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅಂತೇಳಿ ನನ್ನ ಮನಸ್ಸಿತ್ತು. ಯಾಕಂದರೆ ಇದು ಕಾರ್ಯಕರ್ತರಿಗೆ ಒಂದು ಹಿಂಬು ನೀಡಬೇಕು, ಕಾರ್ಯಕರ್ತರಿಗೆ ಒಂದು ಒತ್ತಾಸೆಯಾಗಿ ನಿಂತ್ಕೋಬೇಕು ಈ ಕಾರ್ಯಕ್ರಮ ಅನ್ನುವಂಥ ಕನಸು ನನ್ನಲ್ಲಿತ್ತು. ಯಾಕಂದರೆ ಏನೇನೋ ಅಡ್ಡಾದಿಡ್ಡಿ ಕಾರ್ಯಕ್ರಮವನ್ನು ಮಾಡೋ ಬದಲು ಒಂದು ವ್ಯವಸ್ಥಿತವಾಗಿ ಮಾಡಿ ಕಾಂಗ್ರೆಸ್ ಪಕ್ಷದ ಒಂದು ಗರಿಮೆಯನ್ನು ನಾನು ಸಾರಬೇಕು ಅನ್ನುವಂಥ ಆಲೋಚನೆ ನನ್ನಲ್ಲಿತ್ತು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ನನ್ನ ಶಾಸಕರಾದ ಹರೀಶ್ ಗೌಡ್ರು ಮತ್ತು ಸಚಿವರು, ಮಾಜಿ ಸಚಿವರಾದ ತನ್ನೀರ್ ಶೆಟ್ಟರವರು ನನಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರಾಗುವಂಥದ್ದು ಎಷ್ಟು ಶ್ರಮವೋ ಅಧ್ಯಕ್ಷರಾಗಿ ಮುಂದೆ ನಡೆಸ್ಕೊಂಡು ಹೋಗುವಂಥದ್ದು ಅಷ್ಟೇ ಶ್ರಮ. ನೀನು ಎಲ್ಲ ಟಾಸ್ಕಲ್ಲಿ ಗೆದ್ದು ಬರಬೇಕು ಅಂತೇಳಿ ನನಗೆ ಹೇಳಿ ಅವರು ಶುಭಾಶಯವನ್ನು ಕೋರಿದ್ದಾರೆ. ಹಾಗೂ ಎಲ್ಲ ನನ್ನ ಹಿತೈಷಿಗಳೆಲ್ಲ ಬಂದು ನನಗೆ ಶುಭಾಶಯವನ್ನು ಕೋರಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಇದೊಂದು ಪರೀಕ್ಷೆ ಅನ್ನುವಂಥದ್ದನ್ನು ನಾನು ಯೋಚನೆ ಮಾಡಿಕೊಂಡು ನಾನು ಈ ಕಾರ್ಯಕ್ರಮದಲ್ಲಿ ತೊಡಗ್ತೇನೆ. ಪಕ್ಷವನ್ನು ಕೆಳಮಟ್ಟದಿಂದ ಕಟ್ಟಬೇಕು ಅನ್ನುವಂಥ ಆಸೆಯನ್ನು ನಾನು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತೇನೆ. ನಾನು ಈಗಾಗಲೇ ನನಗೆ ಸೂಚನೆ ನಮ್ಮ ಪಕ್ಷದ ಹಿರಿಯರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ನೋಡು, ನೀನು ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷನಾಗಿ ಸಕ್ಸಸ್ ಆಗಬೇಕಾದ್ರೆ BLA 2 ಏನಿದೆ ಅವರಲ್ಲಿ ಇಬ್ಬಿಬ್ಬರನ್ನ ಒಂದೊಂದು ಬೂತ್ಗಳಿಗೆ ನೇಮಕಾತಿಯನ್ನು ಮಾಡು, ಮತ್ತು ಅವರಿಗೆಲ್ಲ ಒಂದು ಉರಿದುಂಬಿಸುವಂತಹ ಪಕ್ಷದಿಂದ ಏನೆಲ್ಲ ಸಹಾಯ ಆಗುತ್ತೆ ಅವರಿಗೆ ನೇರವಾಗಿ ತಲುಪಿಸುವಂತಹ ಪ್ರಯತ್ನವನ್ನು ಮಾಡು ಅಂತೇಳಿ ಹೇಳಿದ್ದಾರೆ. ಆ ಒಂದು ಕಾರ್ಯಕ್ರಮ, ಯಾಕಂದ್ರೆ ನನಗೂ ಕೂಡ ಗೊತ್ತಿದೆ, ನಾನು ಹಿಂದೆ ಉಪಾಧ್ಯಕ್ಷನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ಎಲ್ಲಿ ನಾವು BLA 2 ಅಲ್ಲಿ ಸಕ್ಸಸ್ ಆಗ್ತೀವಿ ಅಲ್ಲಿ ನಮ್ಮ ಸಮಿತಿ ಸಕ್ಸಸ್ ಆಗುತ್ತೆ.
ಇದಕ್ಕೆ ನನ್ನ ವಾರ್ಡಿನ ಎಲ್ಲ ಸದಸ್ಯರು, ವಾರ್ಡಿನ ಎಲ್ಲ ಹಿರಿಯ ಮುಖಂಡರು ನನಗೆ ಸಾಥನ್ನು ಕೊಡ್ತಾರೆ, ಸಹಕಾರವನ್ನು ಕೊಡ್ತಾರೆ ಎನ್ನುವಂತಹ ಯೋಚನೆಯಿಂದ ನಾನು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳು ಬರುವಾಗಿ ನಾನು ನೋಡ್ಕೋತೇನೆ. ಅದನ್ನು ಕಾಪಾಡಬೇಕು ಅನ್ನುವಂಥದ್ದು ನನ್ನ ನನಗೆ ಈಗಾಗಲೇ ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನನ್ನ ತಾಯಂದಿರು ಬಹಳ ಇಷ್ಟವನ್ನು ಪಡ್ತಾರೆ. ಯಾಕಂದರೆ ನಾನು ಕೂಡ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು ಅಂತೇಳಿ ನನ್ನ ಇಚ್ಛೆ. ನಾವು ಹಿಂದೆ ಮಂಚೇಗೌಡನ ಕೊಪ್ಪಲು ಕಾಲೇಜನ್ನು ಮಾಡಿದಾಗ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಇನ್ವಾಲ್ವ್ಮೆಂಟ್ಸನ್ನು ಮಾಡಿದ್ವಿ. ಪಕ್ಷದಿಂದ ಏನೆಲ್ಲ ಸಹಾಯ ಆಗುತ್ತೆ ಅವರಿಗೆ ನೇರವಾಗಿ ತಲುಪಿಸುವಂತಹ ಪ್ರಯತ್ನವನ್ನು ಮಾಡು ಅಂತೇಳಿ ಹೇಳಿದ್ದಾರೆ. ಆ ಒಂದು ಕಾರ್ಯಕ್ರಮ, ಯಾಕಂದ್ರೆ ನನಗೂ ಕೂಡ ಗೊತ್ತಿದೆ, ನಾನು ಹಿಂದೆ ಉಪಾಧ್ಯಕ್ಷನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ಎಲ್ಲಿ ನಾವು BLA 2 ಅಲ್ಲಿ ಸಕ್ಸಸ್ ಆಗ್ತೀವಿ ಅಲ್ಲಿ ನಮ್ಮ ಸಮಿತಿ ಸಕ್ಸಸ್ ಆಗುತ್ತೆ. ಇದಕ್ಕೆ ನನ್ನ ವಾರ್ಡಿನ ಎಲ್ಲ ಸದಸ್ಯರು, ವಾರ್ಡಿನ ಎಲ್ಲ ಹಿರಿಯ ಮುಖಂಡರು ನನಗೆ ಸಾಥನ್ನು ಕೊಡ್ತಾರೆ, ಸಹಕಾರವನ್ನು ಕೊಡ್ತಾರೆ ಎನ್ನುವಂತಹ ಯೋಚನೆಯಿಂದ ನಾನು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳು ಬರುವಾಗಿ ನಾನು ನೋಡ್ಕೋತೇನೆ. ಅದನ್ನು ಕಾಪಾಡಬೇಕು ಅನ್ನುವಂಥದ್ದು ನನ್ನ ನನಗೆ ಈಗಾಗಲೇ ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನನ್ನ ತಾಯಂದಿರು ಬಹಳ ಇಷ್ಟವನ್ನು ಪಡ್ತಾರೆ. ಯಾಕಂದರೆ ನಾನು ಕೂಡ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು ಅಂತೇಳಿ ನನ್ನ ಇಚ್ಛೆ. ನಾವು ಹಿಂದೆ ಮಂಚೇಗೌಡನ ಕೊಪ್ಪಲು ಕಾಲೇಜನ್ನು ಮಾಡಿದಾಗ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಇನ್ವಾಲ್ವ್ಮೆಂಟ್ಸನ್ನು ಮಾಡಿದ್ವಿ. ನಾನು ಎಲ್ಲಿ ಕೆಲಸವನ್ನು ಮಾಡ್ತೇನೆ ಎಲ್ಲ ಕಾರ್ಯಕರ್ತರು ಭಾಗಿಯಾಗಬೇಕು. ಕಾರ್ಯಕ್ರಮ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಅದು ತಲುಪಬೇಕು, ಏನು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತೇಳಿ ಅವ್ರಿಗೆ ಮನವರಿಕೆಯನ್ನು ಆಗಬೇಕು. ಏನೋ ಓದ ಪುಟ್ಟ ಬಂದ ಪುಟ್ಟ ಅಂತೇಳಿ ಕಾರ್ಯಕ್ರಮವನ್ನು ಮಾಡಬಾರ್ದು. ಆ ಕಾರಣಕ್ಕೆ ನಾನು ಆಭಾರಿಯಾಗಿದ್ದೇನೆ. ಯಾಕಂದ್ರೆ ನನ್ನ ಎಲ್ಲ ಸ್ನೇಹಿತರು ಇದಕ್ಕೆ ಸಾಥನ್ನು ಕೊಟ್ಟರು, ಸಹಾಯವನ್ನು ಮಾಡಿದ್ರು. ಇದೇ ರೀತಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿದಾಗ ಅವರು ಹಗಲಿರುಳು ನನ್ನ ಜೊತೆ ದುಡಿದಿದ್ದಾರೆ. ಇವತ್ತು ಮುಂದೆಯೂ ಕೂಡ ಅವ್ರ ಜೊತೆ ನನ್ನ ಜೊತೆ ಅವರು ಇರ್ತಾರೆ ಎನ್ನುವಂಥದ್ದು ನಮ್ಮ ಮಾತುಗಳನ್ನು ಹೇಳ್ತಾನೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇದೆ ಅಂತ ಅನಿಸುತ್ತಾರೆ? ಇದೆ. ಅದು ನಾನೇಕೆ ಅಂತಂದರೆ ನನ್ನ ಸ್ಪೀಚಲ್ಲಿ ನನ್ನ ಭಾಷಣದಲ್ಲಿ ಮರ್ತುಬಿಟ್ಟೆ. ನಾನು ನಮ್ಮ DK ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ, ನಮ್ಮ ಮುಖ್ಯಮಂತ್ರಿಗಳು 2 ಬಾರಿ ಮುಖ್ಯಮಂತ್ರಿಗಳಾದಮೇಲೆ ಅವರ ಕಾರ್ಯವೈಖರಿಯನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಅದು ನಮಗೆ ನಾಚಿಸುವಂತಹ, ಯಾಕಂದರೆ ನಮಗೆ ಸ್ಫೂರ್ತಿ ಅದು. ಯಾಕಂದರೆ ಅವರು ಮೇಕೆದಾಟು ಇರ್ಬೋದು, ಭಾರತ್ ಜೋಡೋ ಕಾರ್ಯಕ್ರಮ ಇರ್ಬೋದು, ನಮ್ಮ 75ನೇ ಸ್ವತಂತ್ರ ಹೋರಾಟಗಳ ಕಾರ್ಯಕ್ರಮ ಇರ್ಬೋದು, ಆ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಂಡ ರೀತಿ ನೀತಿಗಳು ನಾವು ಯಾರೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಯಾಕಂದರೆ DK ಶಿವಕುಮಾರ್ ಹಗಲಿರುಳು ಅದನ್ನು ಶ್ರಮಿಸ್ತಾ ಇರ್ತಾರೆ. ನಮ್ಮ ಸಿದ್ದರಾಮಯ್ಯನವರು ಎಷ್ಟೊತ್ತಿಗೆ ನಿದ್ರೆ ಮಾಡ್ತಾರೋ, ಎಷ್ಟೊತ್ತಿಗೆ ಮಲಗ್ತಾರೋ ಅನ್ನೋದೇ ನಮ್ಮ ಯೋಚನೆ. ಆ ಒಂದು ಕೆಲಸ ಕಾರ್ಯಗಳು ನಮಗೆ ದಾರಿದೀಪವಾಗಿ ನಿಂತಿದೆ.